ಇದು ಒಳ್ಳೆಯದಲ್ಲ. ಶಿವಮೊಗ್ಗದ ಪರಿಸ್ಥಿತಿ ಇತ್ತೀಚಿನ ಗಲಾಟೆಗಳು ಹೆಚ್ಚಾಗ್ತವೆ. ಈ ಶಿವಮೊಗ್ಗದಲ್ಲಿ ಹಿಡಿತವನ್ನು ಇದ್ದಂಥವರು ಈ ಘಟನೆ ಬಗ್ಗೆ ಯಾರು ಒಂದು ರೆಸ್ಪಾನ್ಸ್ ಮಾಡ್ತಾರೆ? ಯಾವ ಘಟನೆ ಬಗ್ಗೆ? ಗಾಂಜಾ ಅವಳಿ, ಅಲ್ಲಿ ಪೊಲೀಸರು ಅದ್ರ ಜೊತೆಗಿದ್ದು ಅನ್ನೋಂಥ ಆರೋಪ ಕೇಳುತ್ತಿದೆ. ಇದು ನೋಡಿ, ಎಲ್ಲಿ ತನಕ ಪೊಲೀಸ್ ಇಲಾಖೆಗೂ ಈ ಗಾಂಜಾ ಮಟ್ಕ ಇವೆಲ್ಲ ಮಾಡ್ತಾರಲ್ಲ ಅವ್ರಿಗೂ ಸಂಬಂಧ ಇಲ್ದಂಗಾಗತ್ತೋ ಅಲ್ಲಿ ತನಕ ಇದು ನಡೀತಾನೆ ಇರುತ್ತೆ. SP ಹೇಳ್ಬಿಡ್ಲಿ ನೋಡೋಣ. ನಾನು ಮಟ್ಕಾದವ್ರ ಬಗ್ಗೆ, ಗಾಂಜಾದವ್ರಿಗೆ ನಮ್ಮ ಇಲಾಖೆಯನ್ನು ನಾವು ಯಾರೋ ಹೊರತು ಒಂದು ರೂಪಾಯಿ ದುಡ್ಡು ಮುಟ್ತಾ ಇಲ್ಲ ಹೇಳ್ಬಿಡ್ಲಿ ನೋಡೋಣ. ಆ ಗಾಂಜಾ ದುಡ್ಡಿನಲ್ಲಿ ಅವ್ರ ಮಕ್ಕಳು ಇದನ್ನು ಮಟ್ಕಾ ದುಡ್ಡಿನಲ್ಲಿ ಅವ್ರ ಹೆಂಡತಿಯರು ಸೀರೆ ತರ್ತಾರೇನ್ರಿ? ಅವ್ರ ಮಕ್ಕಳಿಗೆ ಓದಿಸ್ತಾರೇನ್ರಿ? ಆ ದುಡ್ಡಿನಲ್ಲಿ ಓದಂಥ ಮಕ್ಕಳು ಉದ್ಧಾರ ಆಗ್ತಾರೇನ್ರಿ? ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕಲ್ವಾ? ಯಾವ ಇಲಾಖೆ ದುಡ್ಡು, ಯಾವ ಇಶ್ಯೂನಲ್ಲಿ ದುಡ್ಡು ತಿನ್ಬೇಕೋ ಯಾವನು ಸತ್ಯ ಹರಿಶ್ಚಂದ್ರ ಅಲ್ಲ. ಎಲ್ಲಿ ತಿನ್ಬೇಕೋ ನೋಡ್ಕೊಂಡು ತಿನ್ನಲಿ, ನಾನು ಬೇಡ ಅನ್ನಲ್ಲ. ಒಪ್ಪಲ್ಲ ಇಲ್ಲ ಅಂದರೆ ಯಾವನು ಸತ್ಯ ಹರಿಶ್ಚಂದ್ರ ಅಲ್ಲ. ಆದರೆ ಈ ಮಟ್ಕಾ ದುಡ್ಡು, ಗಾಂಜಾ ದುಡ್ಡು ಇವನ್ನೂ ಕೂಡ ಬಿಟ್ಟು ಅದರಲ್ಲೇ ನಾವು ಆನಂದ ಕಾಣ್ತೀವಿ ಅಂತ ಅಂದ್ಬಿಟ್ಟೆ ಡಿಪಾರ್ಟ್ಮೆಂಟ್ನವರು. ಇದು ಒಳ್ಳೆಯದಲ್ಲ. ಕೊಲೆ ಸುಲಿಗೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಇವ್ರಿಗೆ ಗಮನಕ್ಕೆ ಬಂದು ಸಾಯ್ತಾನೋ ಕೊಲೆಗಳು ಮಾಡ್ತಾರೋ, ಗಮನಕ್ಕೆ ಬರದೇ ಕೊಲೆಗಳು ಮಾಡ್ತಾರೋ, ಆ ರೌಡಿಗಳು ಅವ್ರವರೇ ಹೊಡೆದಾಡಿ ಸಾಯ್ತಾರೋ ಗೊತ್ತಿಲ್ಲ ನನಗೆ, ಅಥವಾ ಅವ್ರು ಹೊಡೆದಾಡಿ ಸಾಯ್ಲಿ ಅಂತಲೇ ಬಿಟ್ಟಿದ್ದಾರೋ ಅದೂ ಗೊತ್ತಿಲ್ಲ ನನಗೆ. ಯಾಕೆಂದ್ರೆ ಎಷ್ಟು ದಿನ ಅಂತ ಕಾಪಾಡ್ತಾರೆ ಅವರು. ಜೈಲಿಂದ ಬರ್ತಿದ್ದಂಗೆ ಇನ್ನೊಬ್ಬರ ಮೇಲೆ ಕೊಲೆ ಮಾಡೋಕ್ಕೆ ಹೋಗ್ತಾನೆ ಅವನು. ಈ ಗುಂಡಾಗಳ ಬಗ್ಗೆ ಏನು ಕ್ರಮ ತಗೋಬೇಕೋ ನನಗೆ ಡೀಟೇಲ್ ಗೊತ್ತಿಲ್ಲ. ಆದರೆ ಈ ಶಾಲೆ ಕಾಲೇಜಿನ ಮುಂದೆ ನಾನು ಅಲ್ಲಿ ಒಂದ್ಸರಿ ನಾನು ಮೀಟಿಂಗ್ ಮಾಡಿದೆ, ನಿಮ್ಗೆ ನೆನಪಿರ್ಬೋದು. ಅಲ್ಲೇ ಗಾಂಜಾ ಅಂಗಡಿಗಳು ಸೀಸ್ ಮಾಡಿದ್ವಿ, ಅರೆಸ್ಟ್ ಮಾಡಿದ್ವಿ, ಮುಗೀತು 2 ದಿನ. ಮತ್ತೆ ಶುರು. ಗೊತ್ತಿಲ್ಲ SP ಗೆ, ಗೊತ್ತಿಲ್ಲ DYSPಗೆ, ಗೊತ್ತಿಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಯಾವ್ಯಾವ ಈಕ್ವಲ್ ಶೇರ್ ಹೋಗುತ್ತೆ ಅವರಿಗೆ ಗೊತ್ತಿಲ್ಲ ನನಗೆ, ಎಷ್ಟೆಷ್ಟು ಮಟ್ಟಿಗೆ ಶೇರ್ ಹೋಗುತ್ತೆ ಅಂತ. ನಾನು ಅದಕ್ಕೋಸ್ಕರ ಹೇಳಿದೆ, ತಿನ್ನಂತವು ತಿನ್ನಿರಿ, ನಾನು ಬೇಡ ಅನ್ನಲ್ಲ. ನಾನು ಬೇಡ ಅಂದರೂ ನೀವು ಬಿಡಲ್ಲ. ಆದರೆ ಮಕ್ಕಳಿಗೆ ಅನ್ಯಾಯ ಆಗಂಥದ್ದು ಇದೆಯಲ್ಲ, ಶಾಲೆ ಮಕ್ಕಳಿಗೆ ಅನ್ಯಾಯ ಆಗಂತಿದೆಯಲ್ಲ, ಇದ್ರ ಬಗ್ಗೆನಾರು ಕನಿಷ್ಠ ಬಿಗಿಯಾಗಿರ್ರಿ. ಇದು ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಒಬ್ಬರು ಬಂದರು, ಈ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆಯಲ್ಲಪ್ಪ, ಮಾಚನಹಳ್ಳಿ ಅಲ್ಲ, ಕಲ್ಲೂರು ಮಂಡ್ಲಿ ಅಂತ ಇಲ್ಲ ಅಂತ ಇಬ್ಬರು ಯುವಕರು ಬಂದರು ನಮ್ಮ ಮನೆಗೆ. ಇದು ಆಗ ನಾನು MLA ಆದಾಗ. ಸರ್ ಬಂದಂಥ ಏನು ಹೇಳ್ತಾರೆ ಅವರು, ಹಸುನ ಕಳ್ಳನ ಸಮೇತ ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ ಹಿಡ್ಕೊಡ್ತಾರೆ. ಆಯ್ತು ಹೋಗೋಣ ನಾವು ಕೇಸ್ ಹಾಕ್ತೀವಿ ಅಂದರು. ಮಾರಾದ್ರೆ ಬೆಳಿಗ್ಗೆ ಅವನು ಹೋದರೆ ಕಳ್ಳನೂ ಇಲ್ಲ ಹಸುನೂ ಇಲ್ಲ. ನಾನು ಫೋನ್ ಮಾಡಿ ಕೇಳಿದೆ, ಸರ್ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿಯಾರ ಸರ್ ಪೊಲೀಸ್ನವನು. SP ಮೇಲೆ ಕಂಪ್ಲೇಂಟ್ ಮಾಡಿ ಅವನು ಸಸ್ಪೆಂಡ್ ಮಾಡಿದೆ. ಮಾತು ಬೇರೆ. ಎಷ್ಟರ ಮಟ್ಟಿಗೆ ಶಾಮೀಲು ಅನ್ನೋದು ನಿಮ್ಗೆ ಹೇಳ್ತಿರೋದು. ಹಸು ವಿಚಾರಕ್ಕಾರು ಪೊಲೀಸ್ ಇಲಾಖೆ ಬಿಗಿಯಾಗಲಿ, ಗೋವನ್ನು ತಾಯಿ ಅಂತ ಅನ್ಕೊಳ್ಬೇಕು. ಮಕ್ಕಳಿಗೆ ತೊಂದರೆ ಆಗ್ತಾ ಇರೋಂಥ ಗಾಂಜಾ ಬಗ್ಗೆನಾರು ಪೊಲೀಸ್ ಇಲಾಖೆ ಬಿಗಿಯಾಗಲಿ. ಇನ್ನು ಯಾವುದ್ರಲ್ಲಿ ತಿಂದು ಸಾಯ್ತಿರೋ ಸಾಯ್ರಿ.